ಕಪಿಲ ಸಿದ್ಧ ಮಲ್ಲಿಕಾರ್ಜುನನ್ ಅಂತ ಹೇಳಿ ಹೆಣ್ಣಿಗೆ ಒಂದು ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಂತ ಮೊಟ್ಟ ಮೊದಲನೇ ಪ್ರವಾದಿ ಅಂದ್ರೆ ಬಸವಣ್ಣವರು. ಯಾರು ಕೂಡ ಆ ಮಹಿಳೆ ಇವತ್ತು ವೈದಿಕ ಧರ್ಮವನ್ನು ನೋಡು, ಇಸ್ಲಾಂ ಧರ್ಮವನ್ನು ನೋಡಬಹುದು, ನೀವು ಕ್ರೈಸ್ತ ಧರ್ಮವನ್ನು ನೋಡಬಹುದು. ಅಲ್ಲಿ ಹೆಣ್ಣು ಗುರು ಆಗ್ಲಿಕ್ಕೆ ಬರೋದಿಲ್ಲ, ಹೆಣ್ಣು ಪೂಜೆ ಮಾಡ್ತಕ್ಕಂತ ಹಕ್ಕಿಲ್ಲ. ಸನಾತನ ಧರ್ಮದಲ್ಲಿ ಕೂಡ ಮಹಿಳೆ ಒಂದು ಪುರುಷರೇ ಒಂದು ಪೂಜೆಯನ್ನ ಮಾಡ್ತಾರೆ ವಿನಃ ಮಹಿಳೆಯರಿಗೆ ಯಾವುದೇ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ. ಆದ್ರೆ ಲಿಂಗಾಯತ ಧರ್ಮ ಬಸವಣ್ಣವರು ಕೊಟ್ಟಂತ, ಬಸವಾದಿ ಶರಣರು ಕೊಟ್ಟಂತ ಲಿಂಗಾಯತ ಧರ್ಮದಲ್ಲಿ ಹೆಣ್ಣು ಗಂಡು ಯಾವುದೇ ಲಿಂಗ ಭೇದ, ವರ್ಗ ಭೇದ, ವರ್ಣ ಭೇದ ಇಲ್ಲದೆ ಎಲ್ಲರೂ ಸೃಷ್ಟಿಕರ್ತ ಪರಮಾತ್ಮನನ್ನ ಇಷ್ಟಲಿಂಗ ರೂಪದಲ್ಲಿ ಎದಿಮಾಲಿ ಕಟ್ಕೊಂಡು ಪೂಜೆ ಮಾಡ್ತಕ್ಕಂತ ಹಕ್ಕನ್ನ ಯಾರಾದ್ರೂ ಕೊಟ್ಟಿದ್ರೆ ಅದು ಏಕೈಕ ಬಸವಣ್ಣವರು ಮಾತ್ರ. ಮಹಿಳಾ ಸ್ವಾತಂತ್ರ್ಯಕ್ಕಾಗಿ ಅನೇಕ ಹೋರಾಟವನ್ನು ಮಾಡಿ ಅವರಿಗೆ ನಿರ್ದಿಷ್ಟವಾದಂತಹ ದೀಕ್ಷೆಯನ್ನು ಕೊಟ್ಟು, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟು, ಒಂದು ಉಸಿರುಗಟ್ಟತಕ್ಕಂಥ ವಾತಾವರಣದಲ್ಲಿ ನಿರ್ಮಿತವಾದ ಸಮಾಜದಲ್ಲಿ ಆಕೆ ಅಸ್ಮಿತೆಯನ್ನು ಕಳ್ಕೊಂಡಿದ್ದಳು. ಮಹಿಳೆ ಒಂದು ನಿರ್ಮಿತವಾದಂತಹ ಸಮಾಜದಲ್ಲಿ ತನ್ನ ಅಸ್ಮಿತೆಯನ್ನು ಕಳ್ಕೊಂಡು ಯಾವುದೇ ಒಂದು ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಕಳ್ಕೊಂಡಿರ್ತಕ್ಕಂಥ ಮಹಿಳೆಯನ್ನ ಇವತ್ತು ಒಂದು ಮುಖ್ಯ ವಾಹಿನಿಗೆ ತಂದು ನಿಲ್ಲಿಸಿದ್ರು. ಇವತ್ತು ಯಾರಾದ್ರೂ ಮಹಿಳೆಯರು ಈ ಬಸವ ಜಯಂತಿ ದಿನದಂದು ಬಸವಣ್ಣವರಿಗೆ ಕೃತಜ್ಞರಾಗಿರ್ಬೇಕು ಅವರು. ಯಾಕಂದ್ರೆ ಸೂರ್ಯನ ಉದಯ, ಬಸವನ ಉದಯ ಈ ಜಗತ್ತಿಗೆ ಸೂರ್ಯನ ಉದಯ ಆಯಿತು, ಬೆಳಕನ್ನು ಚೆಲ್ಲಿದ್ರು. ಮಹಿಳೆಯರ ಒಂದು ಬದುಕಿನಲ್ಲಿ ಬೆಳಕನ್ನು ಚೆಲ್ಲಿದಂತ ಮಹಾಪ್ರವಾದಿ ಬಸವಣ್ಣವರು ಎಲ್ಲ ಸಮುದಾಯದವರ, ಎಲ್ಲ ಜನಾಂಗದ, ಮಾನವ ಜನಾಂಗದ ಹಕ್ಕು ಬಾಧ್ಯತೆಗಳನ್ನ ಕಾಯ್ಕೊಂಡು ಎಲ್ಲರೂ ಒಂದೇ ಹರಿದೊಡೆ ಶರಣ ಮರಿದೊಡೆ ಮಾನವ ಅನ್ನುವಂತ ರೀತಿಯಲ್ಲಿ ಎಲ್ಲರೂ ಶರಣರಾಗ್ಬೋದು, ಎಲ್ಲರೂ ಗುರು ಆಗ್ಬೋದು, ಎಲ್ಲರೂ ಸೃಷ್ಟಿಕರ್ತ ಪರಮಾತ್ಮನ ಇಷ್ಟಲಿಂಗ ರೂಪದಲ್ಲಿ ಕಟ್ಟಿಕೊಂಡು ಪರಮಾತ್ಮನ ಒಂದು ಭಕ್ತಿಗೆ, ಪ್ರೀತಿಗೆ ಪಾತ್ರ ಆಗ್ಬೋದು ಅನ್ನುವಂತ ರೀತಿಯಲ್ಲಿ ಅನೇಕ ನಿಟ್ಟಿನಲ್ಲಿ ಸಾಮಾಜಿಕ ಚಿಂತನೆ, ಅನೇಕ ಸಮಾಜದಲ್ಲಿ ಬದಲಾವಣೆಗಳನ್ನ ತಂದ್ರು. ಅಂದಿನ ಒಂದು ಜಡ್ಡುಗಟ್ಟಿದ ಸಂಪ್ರದಾಯದಲ್ಲಿ ಹಾಗೆ ಆಗ್ತದೆ. ಬಸವಣ್ಣವರು ಬರೋದಕ್ಕಿಂತ ಪೂರ್ವದಲ್ಲಿ ಕೂಡ ಈ ಒಂದು ಸಮಾಜ ತಟಸ್ಥ ಆಗಿಬಿಟ್ಟಿತ್ತು. ತಟಸ್ಥ ಆಗಿ ಇನ್ನು ಒಂದು ನಾಗರಿಕತೆ ಅಪಮೌಲ್ಯಗೊಂಡು ಸಮಾಜದಲ್ಲಿ ಎಲ್ಲ ಒಂದು ಮೌಲ್ಯಗಳು, ಮಾನವೀಯತೆ ಮೌಲ್ಯಗಳು ಅಪಮೌಲ್ಯಗೊಂಡಾಗ ಅವಾಗ ಬುದ್ಧ ಬರ್ತಾನೆ. ಬುದ್ಧ ಬಂದು ತನ್ನ ಹೆಗಲ ಮೇಲೆ ಕುಂದಿರಿಸಿಕೊಂಡು ಮತ್ತೆ ನಾಗರಿಕತೆಯನ್ನು ಮುಂದುವರಿಸ್ತಾನೆ. ಆ ನಾಗರಿಕತೆ ಬೆಳೀತದೆ. ಅದೇ ರೀತಿಯಾಗಿ 12ನೇ ಶತಮಾನದಲ್ಲಿ ಕೂಡ ಮೂಢನಂಬಿಕೆ, ಅನೇಕ ಮೂಢನಂಬಿಕೆ, ಕಂದಾಚಾರಗಳು, ಶುಷ್ಕಾಚಾರಗಳು, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಮೌಲ್ಯಗಳು ಅಪಮೌಲ್ಯಗೊಂಡಾಗ ಮತ್ತೆ ಬಸವಣ್ಣವರು ಬಂದು ತಮ್ಮ ಒಂದು ನಾಗರಿಕತೆಯನ್ನ ಮುಂದುವರೆದು ತಮ್ಮ ಹೆಗಲ ಮೇಲೆ ಈ ಸಮಾಜವನ್ನ ತನ್ನ ಹೆಗಲ ಮೇಲೆ ಕುಂದಿರಿಸಿಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ನಾಗರಿಕತೆಯನ್ನು ಮತ್ತೆ ಮುಂದುವರಿಸ್ತಾರೆ. ಕಾಲಾನಂತರದಲ್ಲಿ ಅನೇಕರು ಅದನ್ನ ತಡೆಗಟ್ತಾರೆ. ಸಾಕಷ್ಟು ಜನ ವಿರೋಧ ಆದ್ರೂ ಕೂಡ ಆ ನಿಟ್ಟಿನಲ್ಲಿ ಬಸವಣ್ಣವರು ಒಂದು ಸಾಮಾಜಿಕ ಬದಲಾವಣೆಯನ್ನು ತರ್ತಾರೆ, ಸಾಮಾಜಿಕ ಪರಿವರ್ತನೆ ಅಂತದೆ. ಯಾಕಂದ್ರೆ ಪರ್ಯಾಯ ಸಮಾಜವನ್ನು ಕೊಟ್ಟವರಲ್ಲಿ ಏಕೈಕ ಮಹಾಪ್ರವಾದಿ ಅಂದ್ರೆ ಬಸವಣ್ಣವರೊಬ್ಬರೇ. ಯಾರೂ ಪರ್ಯಾಯ ಸಮಾಜವನ್ನು ಕೊಡ್ಲಿಲ್ಲ. ಕೇವಲ ಸಮಾಜದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ಹೇಳಿದ್ರು, ಆದ್ರೆ ಬರ್ದಿಟ್ಟು ಹೋದ್ರು. ಯಾರೂ ಆ ಧೈರ್ಯವನ್ನ ಮಾಡಲಿಲ್ಲ, ಗಂಡು ಎದೆಗಾರಿಕೆ ಮಾಡಲಿಲ್ಲ. ಬಸವಣ್ಣವರು ಮಾತ್ರ ಒಂದು ಸಮಾಜವನ್ನು ಎದುರಾಕೊಂಡು ಗಂಡು ಎದೆಗಾರಿಕೆಯಿಂದ ಒಂದು ಪರ್ಯಾಯ ಸಮಾಜವನ್ನ ಕಟ್ಟಿದ್ರು. ಲಿಂಗವಂತ ಸಮಾಜ ಅನ್ನುವಂತ ರೀತಿಯಲ್ಲಿ ಎಲ್ಲ ಸಮುದಾಯದ ಯಾರು ಅಂಗದ ಮೇಲೆ ಲಿಂಗ ಧರಿಸಿಕೊಳ್ತಾರೆ ಅವರು ಲಿಂಗಾಯತರು ಅನ್ನುವಂತ ಎಲ್ಲ ಸಮುದಾಯದವರಿಗೆ ಜಾತಿ, ಮತ, ಧರ್ಮ, ಪಂಥ ಎಲ್ಲವನ್ನು ನೋಡಿ ಎಲ್ಲ ಜನ ಬಂದ್ರು. ಬಸವಣ್ಣವರ ಕಾಲಕ್ಕೆ ಯಾರ್ಯಾರು ಬಂದ್ರು ಅಂದ್ರೆ ಹಂಗ, ವಂಗ, ಕಳಿಂಗ, ಶಿವಳ, ಗುರ್ಜರ, ಜಗತ್ತಿನ ಎಲ್ಲಾ ಭೂಭಾಗದಿಂದ ಜನರು ಕಲ್ಯಾಣಕ್ಕೆ ಬಂದ್ರು. ಹೇಗೆ ಆಲ್ ರೋಡ್ಸ್ ಲೀಡ್ಸ್ ಟು ವಾಟಿಕನ್ ನಗರ್ ಅಂತ ಹೇಳ್ತಾರಲ್ಲ, ಆಲ್ ರೋಡ್ ಲೀಡ್ಸ್ ಟು ರೋಮ್ ಅಂತ ಕರೀತಾರಲ್ಲ ಅವರು ಕ್ರೈಸ್ತರು. ಅದೇ ರೀತಿ ಆಲ್ ರೋಡ್ ಲೀಡ್ಸ್ ಟು ಬಸವ ಕಲ್ಯಾಣ. ಎಲ್ಲ ಮಾರ್ಗಗಳು ಬಸವ ಕಲ್ಯಾಣಕ್ಕೆ ಬರ್ತಿತ್ತು. ಗೋಧೂಳಿ ಇಷ್ಟು ಧೂಳಾಗ್ತದೆ. ಎಲ್ಲ ಜನರು ಅಂಗ, ಒಳಿಂಗ, ಸಿಂಹಳ ಅಂದ್ರೆ ಈಗಿರ್ತಕ್ಕಂಥ ಒಂದು ಶ್ರೀಲಂಕಾ, ಗುಜರಾತ್, ಗುಜರಾತ್ನಿಂದ ಆದಯ್ಯವರು ಬಂದ್ರು. ಒಂದು ಸೌರಾಷ್ಟ್ರದಿಂದ ಸೋಮೇಶ್ವರ್, ಗುಜರಾತ್ನಿಂದ ಆದಯ್ಯವರು ಬಂದ್ರು. ಮಲ್ಲ ಶ್ರೀಲಂಕಾದಿಂದ ಬಂದ್ರು. ಮತ್ತ ಕಂದಾರ, ಅಫ್ಘಾನಿಸ್ತಾನ ಕಂದಾರಲಿಂದ ಬಂದ್ರು. ಮರುಳ ಸಿದ್ಧರು ಅಂತ ಬಂದ್ರು. ಸೂಫಿ ಸಂತದ ಅನಿನಯ ಅವರು ಬಂದು ಏನ್ ಮಾಡಿದ್ರು, 13 ವರ್ಷ ಕನ್ನಡವನ್ನ ಕಲ್ತರು. ಆದ್ರೆ ಇಲ್ಲೊಂದು ದೊಡ್ಡ ದುರಂತ ಏನಾಯ್ತು ಅಂದ್ರೆ ಬಸವಣ್ಣವರು ತನಗಿಂದಾನೇ ಮೋಸ ಮಾಡಿಕೊಂಡ. ಬಸವಣ್ಣ ತನಗಿಂದಾನೇ ಮೋಸ ಮಾಡಿಕೊಂಡ. ಯಾಕಂದ್ರೆ